ಆಸರ ಟಿವಿಯ ಪ್ರತಿಯೊಂದು ವೀಕ್ಷಕರಿಗೆ ಕ್ರಿಸ್ತಿಯ ಉಪದೇಶ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಹೌದು ಪ್ರಿಯರೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾವು ಪಾಪದ ಬಗ್ಗೆ ನಾವು ತಿಳಿದು ಬರ್ತಾ ಇದ್ದೇವೆ. ಹೌದು, ಈ ಪಾಪದ ಘೋರತೆ, ಪಾಪದ ಒಂದು ಯಾವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆ, ಅದರಿಂದ ನಾವು ಏನು ಮಾಡಬೇಕು, ಆ ಪಾಪದಿಂದ ನಾವು ಬಿಡುಗಡೆ ಹೊಂದಬೇಕಾದ್ರೆ ನಾವು ಏನು ಮಾಡಬೇಕು, ಇಲ್ಲದೆ ನಮ್ಮ ಜೀವಿತದಲ್ಲಿ ಏನಾಗ್ತದೆ. ಹೌದು ಪ್ರಿಯರೇ, ಇಂದು ಕೂಡ ನಮ್ಮ ಮಧ್ಯದಲ್ಲಿ ಹಳೆ ಅಂಗಡಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟ್ ID ಪರ್ಸನ್ ಅವ್ರು ಬಂದಿರ್ತಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಸ್ವಾಗತ ಪಾಸ್ಟ್ರೆ. ಕಳೆದ ಹಲವಾರು ಸಂಚಿಕೆಗಳು ನಾವು ಪಾಪದ ಬಗ್ಗೆಯೇ ನಾವು ತಿಳಿತಾ ಇದ್ದೇವೆ ಪಾಸ್ಟ್ರೆ. ಕಳೆದ ಸಂಚಿಕೆಯಲ್ಲಿ ನೀವು ಅದೇ ಕೊಲಸರೆ ಬರೆದ ಪತ್ರಿಕೆ ಈ ವಿಷಯದಲ್ಲಿ ಹೇಳ್ತಾ ಇದ್ದೀರಿ, ಸಾಯಿಸಬೇಕು, ವಿಸರ್ಜಿಸಿರಿ. ಅದನ್ನು ಮುಂದುವರಿದವಾಗ ನೀವು ಇನ್ನು ಹೇಳ್ತೇನೆ ಹೇಳಿದ್ದೀರಾ ಪಾಸ್ಟ್ರೆ. ಮುಂದುವರೆದು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಕಳೆದ ಸಾರಿ ನಾವು ಕೊಲೋಸ್ಯ 3ನೇ ಅಧ್ಯಾಯದಲ್ಲಿ ನಾವು 5-6 ವಚನಗಳನ್ನು ಓದ್ಕೊಂಡಿದ್ದೆವು. ಇವತ್ತು ಪಾಪದ ಪರವಾಗಿ ಬ್ಯಾಟಿಂಗ್ ಮಾಡುವವರು ಪಾಪ ತೊಂದರೆ ಇಲ್ಲ, ಪರವಾಗಿಲ್ಲ ಅಂತ ಹೇಳೋದಾದರೆ ಒಂದು ರೀತಿ ಬೈಬಲ್ ವಿರೋಧದ ಬೋಧನೆ ಆಗಿರುತ್ತೆ. ದೇವರು ಎಂದಿಗೂ ಪಾಪ ಸಹಿಸುವುದಿಲ್ಲ, ಮಾತ್ರವಲ್ಲ ಪರಲೋಕ ರಾಜ್ಯಕ್ಕೆ ಹೊಲೆಯಾದದೊಂದು ಸೇರುವುದಿಲ್ಲ. ಜನರ ಸಂತೋಷಕ್ಕಾಗಿ, ಅವ್ರನ್ನ ಸಂತೋಷಪಡಿಸುವುದಕ್ಕಾಗಿ ಪರವಾಗಿಲ್ಲ, ತೊಂದರೆ ಇಲ್ಲ, ಸೆಕೆಂಡ್ ಚಾನ್ಸ್ ಇದೆ ಇತ್ಯಾದಿಗಳು. ಮತ್ತು ಯೇಸು ಸ್ವಾಮಿ ಪ್ರಾಣ ಕೊಟ್ಟದ್ದು ಈಗ ನೀನು ಮಾಡ್ತಿರೋ ತಪ್ಪುಗಳಿಗೂ ಸಹ ಇದೆ ಎಂಬುದಾಗಿ ಹೇಳಿಕೊಂಡು ಗ್ರಾಂಟೆಡ್ ಆಗಿ ತಗೊಳ್ಳುವಂಥದ್ದು ದುರಾದೃಷ್ಟಕರವಾದದ್ದು. ಬೈಬಲನ್ನೇ ನಾವು ಉಲ್ಟಾಪಲ್ಟ ಮಾಡಿದಾಗ ಆಗುತ್ತೆ. ಬೈಬಲ್ ಯಾವತ್ತೂ ಅದನ್ನು ಸಹಿಸುವುದಿಲ್ಲ. ತಿಳಿಯದೆ ಮಾಡಿದ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ. ಕೆಲವೊಮ್ಮೆ ನಾವು ತಿಳಿದು ಮಾಡಿದ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ. ಆದರೆ ಪಶ್ಚಾತ್ತಾಪ ಅನ್ನೋದು ನಮ್ಮಲ್ಲಿ ಇರಬೇಕು. ಪರಲೋಕ ರಾಜ್ಯಕ್ಕೆ ನಾನು ಹೀಗೆ ಹೋಗ್ತೇನೆ ಅಂದರೆ ಯಾವಾಗ ಯಾರು ಕಣ್ಣು ಮುಚ್ಚುತ್ತಾರೋ ಗೊತ್ತಿಲ್ಲ. ಆಮೇಲೆ ಕೊನೆಗೆ ಅವರ ಜೀವಿತದಲ್ಲಿ ದೊಡ್ಡ ಅನಾಹುತಕ್ಕೆ ಕಾರಣವಾದಿತ್ತು. ಆದ್ದರಿಂದ ಏನು ಮಾಡಬೇಕು, ಅವರು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ದೇವರು ಯಾವುದನ್ನೇ ಯಾವ ರೀತಿ ಬಯಸ್ತಾರೋ ಅದನ್ನೇ ಮಾಡಬೇಕೇ ಹೊರತು ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ ಅಂತ ಹೇಳಿ ಪಾಪದ ಜೀವಿತದಲ್ಲಿ ಮುಂದೆ ಹೋಗುವುದು ದುರಾದೃಷ್ಟಕರವಾದದ್ದು. ಕೊಲೋಸ್ಯ 3:5-6 ವಚನದಲ್ಲಿ ನಾವು ಓದಿದ್ದೇವೆ, ನಾವು ಸಾಯಿಸತಕ್ಕದನ್ನು ಸಾಯಿಸಬೇಕು, ವಿಸರ್ಜಿಸತಕ್ಕದನ್ನು ವಿಸರ್ಜಿಸಬೇಕು ಎಂಬುದಾಗಿ. ಹಾಗೆ ಸಾಯಿಸತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ನಾವು ಸಾಯಿಸದಿದ್ದರೆ ನಮ್ಮ ಜೀವಿತದಲ್ಲಿ ಅದರದ್ದೇ ಆದ ಮರಣ ಉಂಟಾಗುತ್ತೆ. ಮೋಶೆ ಸಮಯದಲ್ಲಿ ಉರಿಮಂಡಲಗಳು ಕಚ್ಚಿದವರೆಲ್ಲ ಏನಾದರೂ ಸತ್ತೋದ್ರು ಅಂತೇಳಿ ನಾವು ನೋಡುತ್ತೇವೆ. ವಿಷಜಂತುಗಳು ಕಚ್ಚಲ್ಪಟ್ಟು ಸತ್ತರು ಅಂತೆ. ಈ ವಿಷಜಂತುಗಿಂತ ಭಯಂಕರವಾದದ್ದೇ ಪಾಪವು. ಅದು ನಮ್ಮ ಜೀವಿತದಲ್ಲಿ ಒಳಗೆ ಹೊಕ್ಕಿ ಕುಷ್ಠಕ್ಕಿಂತ ಕಡೆಯಾಗಿ ನಮ್ಮ ಜೀವಿತವನ್ನು ನಮ್ಮನ್ನು ಸಾಯಿಸುತ್ತೆ. ನಾವು ಸಾಯಿಸದಿದ್ದರೆ ಅದು ನಮ್ಮನ್ನು ಸಾಯಿಸುತ್ತೆ. ನಿಮ್ಮ ಮನೆಯೊಳಗೆ ಬಂದಂಥ ಒಂದು ವಿಷಜಂತನ್ನು ನೀವು ಸಾಯಿಸದಿದ್ದರೆ ಅದು ನಿಮ್ಮನ್ನು ಸಾಯಿಸುತ್ತೆ. ಆದ್ದರಿಂದ ನಮ್ಮ ಡಿಫೆನ್ಸಿವ್ ಆಗಿ ಪ್ರತಿಯೊಬ್ಬ ಬಿಲೀವರ್ಸು ಪಾಪದ ವಿರುದ್ಧವಾಗಿ ನೀವು ಜೀವಿಸಬೇಕು. ಯೆಹೋವನ ಭಯ ಪಾಪ ಪ್ರೀತಿಯನ್ನುಂಟು ಮಾಡುತ್ತೆ ಅಂತ ಹೇಳಿ ಬರ್ದಿಲ್ಲ. ಯೆಹೋವನ ಭಯ ಪಾಪ ದ್ವೇಷವನ್ನುಂಟು ಮಾಡುತ್ತೆ. ಪಾಪದ ದ್ವೇಷ ವೈರಾಗ್ಯ ಉಂಟಾಗುತ್ತೆ ಪಾಪದ ಬಗ್ಗೆ. ನಿನ್ನಲ್ಲಿ ಪಾಪದ ಬಗ್ಗೆ ಸಹನೆ ಇದೆ, ಪಾಪದ ಬಗ್ಗೆ ನೀನು ತಾಳಿಕೊಳ್ತೀಯ ಅಂದರೆ ನೀನು ದೇವರ ಮಗನಲ್ಲೇ. ಯೆಹೋವನ ಭಯಭಕ್ತಿ ನಿನ್ನಲ್ಲಿಲ್ಲ. ಯೆಹೋವನ ಭಯ ಇದ್ದರೆ ನಿನ್ನಲ್ಲಿ ಪಾಪದ ದ್ವೇಷ ಆಟೋಮೆಟಿಕ್ಕಾಗಿ ಉಂಟಾಗುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ 5ನೇ ವಚನ, ಆದರೆ ನಿಮ್ಮಲ್ಲಿರೋ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಏನೆಲ್ಲ? ಜಾರತ್ವ, ಬಂಡತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮಾನವಾಗಿರೋ ಲೋಭವ, ಇವುಗಳನ್ನು ಏನು ಮಾಡಿರಿ? ವಿಸರ್ಜಿಸಿ ಬಿಡ್ರಿ. ಇವತ್ತು ನಾವು ವಿಸರ್ಜನೆ, ಕಳೆದ ಸಾರಿ ನಾನು ಹೇಳಿದ್ದೆ, ದೇವರು ನಮಗೆ ಕೊಡಲಿಕ್ಕೆ ಆರೋಗ್ಯವನ್ನು ಕೊಡಲಿಕ್ಕೆ ಕಾರಣ, ಆರೋಗ್ಯವಾಗಿ ನಾವು ಕಾಣಲಿಕ್ಕೆ ಕಾರಣ ನಾವು ಸೇವಿಸುವ ಆಹಾರ ನಾವು ಒಳ್ಳೆಯದನ್ನು ತಗೊಳ್ಳುತ್ತೆ, ರಕ್ತವಾಗಿ ಪರಿವರ್ತನೆ ಆಗುತ್ತೆ, ಆರೋಗ್ಯವಾಗಿ ನಮಗೆ ಸಿಗುತ್ತೆ. ಉಳಿದದೆಲ್ಲ ವಿಸರ್ಜನೆಯಾಗಿ ಹೋಗುತ್ತೆ. ಬೇಡದವುಗಳೆಲ್ಲ ವಿಸರ್ಜನೆಯಾಗಿ ಹೋಗುತ್ತೆ. ಇವತ್ತು ಪಶುಗಾಗಲಿ, ಪ್ರಾಣಿಗಾಗಲಿ, ಪಕ್ಷಿಗಾಗಲಿ, ಮನುಷ್ಯನಿಗಾಗಲಿ ಎಲ್ಲವೂ ಅಷ್ಟೇ. ಹಾಗೆ ಇವತ್ತು ಆತ್ಮಿಕವಾಗಿ ನೀವು ಬೇಕಾದದನ್ನು ತೆಗೆದುಕೊಂಡ್ರೆ ಇವತ್ತು ನಿಮ್ಮ ಜೀವಿತ ಒಳ್ಳೆಯದಾಗಿರುತ್ತೆ. ಇವತ್ತು ನಮ್ಮ ಫುಡ್ ಹ್ಯಾಬಿಟ್ಸ್ ನಾವು ನೋಡ್ತೇವೆ, ಹೈಯೆಸ್ಟ್ ಆಗಿ ರೋಗಗಳು, ಕ್ಯಾನ್ಸರ್ಗಳು ಬರಲಿಕ್ಕೆ ಕಾರಣ ಫುಡ್ ಹ್ಯಾಬಿಟ್ಸ್. ನಮ್ಮ ಆಹಾರದ ಪದ್ಧತಿ ಚೆನ್ನಾಗಿದ್ದರೆ ವೈದ್ಯರು ಬೇಕಾಗಿಲ್ಲ, ಮದ್ದು ಬೇಕಾಗಿಲ್ಲ. ಆದರೆ ಆಹಾರದ ಕ್ರಮ ತಪ್ಪೋದ್ರಿಂದ ಇವತ್ತು ಆಸ್ಪತ್ರೆಗಳೇನು, ಮದ್ದುಗಳೇನು, ವೈದ್ಯರುಗಳೇನು, ಇದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕಾಮನ್ ಆಗಿರುವಂಥ ಸಂಗತಿ. ಅದಕ್ಕಿಂತ ಭಯಂಕರ ಆತ್ಮಿಕವಾದದ್ದು.
ಇವತ್ತು ಶಾರೀರಿಕ ರೋಗ ಚಿಂತೆ ಇಲ್ಲ, ಸತ್ರು ಅವನು ದೇವರ ಮಗನಾಗಿದ್ದು ದೇವರಾಜ್ಯಕ್ಕೆ ಹೋಗ್ತಾನೆ. ಆದರೆ ಆತ್ಮಿಕ ರೋಗದಿಂದ ಸತ್ತರೆ ಅವನು ನಿತ್ಯ ನರಕಕ್ಕೆ ಹೋಗ್ತಾನೆ. ಅದಕ್ಕೆ ಕಾರಣ ಪಾಪ ಆಗಿರುತ್ತೆ. ಹಾಗಾಗಿ ನಾವು ಸಾಯಿಸತಕ್ಕದನ್ನು ಸಾಯಿಸಬೇಕು, ವಿಸರ್ಜಿಸತಕ್ಕಂದ್ರೆ ವಿಸರ್ಜಿಸಬೇಕು. ಕಳೆದ ಸಾರಿ ನಾನು ಹೇಳಿದೆ, ಒಂದು ವಿಸರ್ಜಂತು ನಮ್ಮ ಮನೆಯಲ್ಲಿ ಬಂದರೆ ಸಾಯಿಸುವ ತನಕ ನಮಗೆ ಸಮಾಧಾನ ಇರಲ್ಲ. ಯಾಕಂದರೆ ಅದು ನಮಗೆ ಕೇಡು ಮಾಡುತ್ತೆ, ಆಪತ್ತು ಮಾಡುತ್ತೆ. ಅದಕ್ಕಾಗಿ ನಾವು ಸಾಯಿಸ್ತೇವೆ. ವಿಸರ್ಜಿಸತಕ್ಕ ನಮ್ಮ ದೇಹದಲ್ಲಿ ನಾವು ವಿಸರ್ಜಿಸದಿದ್ದರೆ ನಮ್ಮ ಜೀವಿತದಲ್ಲಿ ಅನಾಹುತ ಆಗುತ್ತೆ, ಆರೋಗ್ಯಕ್ಕೆ ಕೇಡಾಗುತ್ತೆ. ಹಾಗಾಗಿ ನಾವು ಅದನ್ನು ವಿಸರ್ಜಿಸಬೇಕು. ಪರವಾಗಿಲ್ಲ, ಪಾಪ ಗೆಡ್ಡೆ ಗೆಣಸು ಹೊಟ್ಟೆಯಲ್ಲಿದೆ ಅಂತ ಹೇಳಿದರೆ ಪರವಾಗಿಲ್ಲ, ನೀನು ಜೀವಿಸು ಅಂತ ಹೇಳಿದರೆ ಏನಾಗುತ್ತೆ? ಏನಾದರೂ ಗ್ರೋತ್ ಆಗಿದ್ದರೆ ವೈದ್ಯರು ಏನು ಹೇಳ್ತಾರೆ? ಅದನ್ನು ಚಿಕಿತ್ಸೆ ಮಾಡಿ ತೆಗಿಬೇಕಂತ ಹೇಳ್ತಾರೆ. ಹಾಗೆ ಆತ್ಮಿಕವಾಗಿಯೂ ನಮ್ಮ ಜೀವಿತದಲ್ಲಿ ಬೇಡದ ಕೋಪ, ಕ್ರೋಧ, ಮತ್ಸರ ಇವುಗಳನ್ನೆಲ್ಲ ತೆಗಿಬೇಕು. ಈಗ ಒಂದು ಗೆಡ್ಡೆ ಗೆಣಸು ಥರ ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಪ್ರೇಯರಿಗೆಲ್ಲ ಬರ್ತಾರೆ, ದೇವರು ಅದ್ಭುತ ಮಾಡ್ತಾರೆ. ವೈದ್ಯರು ಹೇಳಿರ್ತಾರೆ ನೀವು ಬರೋ ತಿಂಗಳು ಬರಬೇಕು ಅಥವಾ ಒಂದು 6 ತಿಂಗಳು ಬಿಟ್ಟು ಆಪ್ರೇಷನ್ ಮಾಡಬೇಕು. ಆದರೆ ಇವರು ನಂಬಿಕೆಯಲ್ಲಿ ಪ್ರೇಯರ್ ಮಾಡಿರ್ತಾರೆ, ಗೆಡ್ಡೆ ಕರಗೋಗ್ಬಿಡುತ್ತೆ. ಹಾಗೆ ಆಗಿರುತ್ತೆ. ಇನ್ನು ಕೆಲವರ ಜೀವಿತದಲ್ಲಿ ಏನಾಗಿರುತ್ತೆ ಅದಾಗಿರಲ್ಲ, ಇವತ್ತು ನಾಳೆ ಅಂತೇಳಿ ಅದು ಬೆಳೀತಾನೆ ಬಂದಿರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ. ಆ ರೀತಿ ಆಪತ್ತು ಸಹ ಬರೋದು. ಡಾಕ್ಟ್ರ್ ಹೇಳ್ತಾರೆ ಅದು ಬೆಳೆದು ನಾಳೆ ನಿಮ್ಮ ಜೀವಕ್ಕೆ ತೊಂದರೆ ಉಂಟಂತ ಹೇಳಿದರೆ ಇರಲಿ ಬಿಡಿ ಡಾಕ್ಟ್ರೆ ಅಂತ ಹೇಳ್ತಾರೆ. ಇಲ್ಲ, ತೆಗಿತಾರೆ ತಾನೆ. ಅದಕ್ಕಿಂತ ಭಯಂಕರ ಇವತ್ತು ಪಾಪದ ಜೀವಿತ. ಇವತ್ತು ಅದರಿಂದ ನಾವು ವಿಸರ್ಜನೆ ಆಗಲೇಬೇಕು. 1 ಪೇತ್ರ 2ನೇ ಅಧ್ಯಾಯದಲ್ಲಿ ಅದನ್ನೇನು, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಗಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಇದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗೆ ಪಾಪ ಮಾಡುವವರಿಗೆ ಈ ವಾಕ್ಯ ಬೇಡವೇ ಬೇಡ, ವಿಸರ್ಜನೆ ಬೇಡ. ವಿಸರ್ಜನೆ ಇಲ್ಲದಿದ್ದರೆ ದೇವರ ಅಲ್ಲಿ ನೀನು ರಕ್ಷಣೆಯಲ್ಲಿ ಬೆಳೀತಾ ಹೋಗಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಪಾಪವು ಕೊಡುವ ಸಂಬಳ ಮರಣ. ಇವತ್ತು ನಾವು ಬೇಡದನ್ನು ತಿಂದರೆ ಏನಾಗುತ್ತೆ? ಕೆಲವು ಸತಿ ಕೆಲವು ಕಾಯಿಗಳಿರ್ತವೆ, ಕೆಲವು ಮಕ್ಕಳು ರಜಾ ದಿನಗಳಲ್ಲಿ ಹೋಗ್ತಾರೆ, ಕಾಡಲ್ಲಿ ಎಲ್ಲ ತಿಂದು ಎಷ್ಟೋ ಜನ ಸಾಯ್ತಾರೆ. ಕೆಲವು ಪ್ರಾಣಿಗಳು ಸಾಯ್ತವೆ ವಿಷವಾದದ್ದು ತಿಂದು. ಕೆಲವೊಮ್ಮೆ ಅವರಿಗೆ ಅಪ್ಸೆಟ್ ಆಗಿ ಏನೇನೋ ಆಗಿಬಿಡುತ್ತೆ, ಆಪ್ರೇಷನ್ ಮಾಡಿದರೂ ಸಾಲ್ವ್ ಆಗದ ಪ್ರಾಬ್ಲಮ್ಗಳಿರುತ್ತೆ. ಹಾಗೆ ಆತ್ಮಿಕವಾಗಿ ತಿಳ್ಕೊಳ್ಬೇಕು. ಕಂಡದ್ದು ನೋಡಿದ್ದೆಲ್ಲ ನಾವು ತಗೊಳ್ಳಿಕ್ಕಾಗಿ ಅಲ್ಲ. ನಾವು ಏನು ತಿನ್ನಬೇಕು, ಏನು ತಗೊಳ್ಬೇಕಂತ ಲೋಕದ ರೀತಿ ನಮಗೆ ಗೊತ್ತು, ಏನು ಕುಡಿಬೇಕು ನಮಗೆ ಗೊತ್ತು. ಆತ್ಮಿಕವಾಗಿ ಯಾಕೆ ನಾವು ತಿಳ್ಕೊಳ್ಬಾರ್ದು? ಆತ್ಮಿಕ ಆರೋಗ್ಯ ಲೋಕದ ಆರೋಗ್ಯಕ್ಕಿಂತ ಮುಖ್ಯ ತಾನೇ. ಶಾರೀರಿಕ ಆರೋಗ್ಯಕ್ಕಿಂತ ಆತ್ಮಿಕ ಆರೋಗ್ಯ ಮುಖ್ಯವಾದದ್ದು. ನನ್ನ ಕಣ್ಣಿಂದ ಏನು ನೋಡ್ತೇನೆ, ಕಿವಿಯಿಂದ ಏನು ಕೇಳ್ತೇನೆ, ನನ್ನ ಜೀವಿತ ಏನು ಮಾಡ್ತೇನೆ, ಇದು ನನಗೆ ಬಹಳ ಅಗತ್ಯ. ಇವತ್ತು ನಾವು ಯಾರೋ ಹೋಗಿ ಮಣ್ಣು ತೊಗೊಂಡು ಅವನು ತಿನ್ನೋದಿಲ್ಲ, ಯಾಕಂದರೆ ಅವನ ಆರೋಗ್ಯಕ್ಕೆ ಕೇಡು. ಸಿಕ್ಕಿದ್ದು ತಿನ್ನೋದಿಲ್ಲ. ಯಾಕಂದ್ರೆ ಒಳ್ಳೆ ಮನೆತನದಲ್ಲಿ ಒಳ್ಳೆ ಜ್ಞಾನ ಬಲ ಒಂದು ಕಾಮನ್ ಆಗಿರುವಂಥ ಜನರು, ಸಾಧಾರಣ ಫ್ಯಾಮಿಲಿಗಳಲ್ಲಿ ಯಾರು ಸಹ ಯಾವಾಗಲೂ ರಸ್ತೆ ಬದಿ, ಊರ ಬದಿ ಅಥವಾ ಎಲ್ಲೆಲ್ಲೋ ಇರುವಂಥದ್ದನ್ನು ಇಡೀ ದಿವಸ ತಿನ್ನೋದಿಲ್ಲ. ಅಪರೂಪಕ್ಕೇನೋ ಆಯಿತು, ಇಲ್ಲೇ ಇದ್ದರೆ ಏನಾಗುತ್ತೆ? ಅವನಿಗೆ ಅನಾರೋಗ್ಯ ಆಗುತ್ತೆ. ವೈದ್ಯರು ಯಾವಾಗಲೂ ಹೇಳ್ತಾರೆ ನೀವು ಮನೆಯ ಊಟವನ್ನು ಮಾಡಿ, ಬೇರೆ ಹೊರಗಿಂದ ಮಾಡಬೇಡಿ. ಯಾಕೆ ಹೇಳ್ತಾರೆ? ಅವರ ಆರೋಗ್ಯದ ದೃಷ್ಟಿಯಲ್ಲಿ. ಹಾಗೆ ಆತ್ಮಿಕವಾಗಿ ನಾವು ಇರಬೇಕು. ನಮ್ಮ ಸಭೆ, ನಮ್ಮ ಆತ್ಮಿಕ ಮನೆ, ಆತ್ಮಿಕ ತಂದೆ ಅಂತ ಹೇಳುವಾಗ ಆ ಮನೆಯ ವಾತಾವರಣದಲ್ಲಿ ನಾವು ಊಟ ಮಾಡಿ ಬೆಳೆದ್ರೆ ಆರೋಗ್ಯವಾಗಿರುತ್ತೆ. ಕಂಡಲ್ಲಿ ತಿಂದರೆ ಕೊನೆಗೆ ಗೋಬಿ ಮಂಚೂರಿ ಹೀಗಿರುತ್ತೆ, ಅಂಥದ್ದೇ ಗುಳ್ಳೆ ಗೋಬಿ ಮಂಚೂರಿ ಬರುತ್ತೆ. ಆಮೇಲೆ ಮತ್ತೊಂದು ಕಡೆ ಗೆಡ್ಡೆ ಗೆಣಸು ಹೇಳುತ್ತೆ. ಆತ್ಮಿಕವಾಗಿ ಅನೇಕ ಅನಾಹುತ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಹಾಲೇನು ಬೇಡ, ಏನು ಬೇಡ, ದೇವರು ನನ್ನೊಳಗಿದ್ದಾನೆ ಅಂತ. ಕೊನೆಗೆ ಆ ದೇವರು ಅಲ್ಲಿನೂ ಇರೋದಿಲ್ಲ. ಅಂಥ ರೀತಿ ಅನಾಹುತ ಆಗುತ್ತೆ. ಹಾಗಾಗಿ ಪಾಪಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಾಗಿರಬೇಕು. ನಂತರ ನಾವು ಕೊಲೋಸಿಯದಲ್ಲಿ ವಿಸರ್ಜಿಸುವಂಥ ವಿಷಯಕ್ಕೆ ಬರುವಾಗ, ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತೆ. ಯಾರ್ಯಾರು ವಿಸರ್ಜನೆ ಮಾಡಲ್ಲ, ಯಾರ್ಯಾರು ಸಾಯಿಸಲ್ಲ, ಅವರಿಗೆ ದೇವರ ಕೋಪ ಉಂಟಾಗುತ್ತೆ. ಹಾಗಾದರೆ ಪರವಾಗಿಲ್ಲ, ತೊಂದರೆ ಇಲ್ಲ, ಕ್ಷಮಿಸದೇ ಇರ್ಬೋದು, ಸುಳ್ಳು ಮೋಸ ವಂಚನೆ ಮಾಡಿ ಜೀವಿಸ್ಬೋದು ಅಂತ ಹೇಳಿದರೆ ದೇವರ ಕೋಪ ಉಂಟಾಗತ್ತೆ. ದೇವರು ಯಾಕೆ ತನ್ನ ಮಗನಾದ ಯೇಸು ಕ್ರಿಸ್ತನ ಕಳಿಸಿಕೊಟ್ಟದು? ನಾವು ಅದನ್ನು ಬಿಟ್ಟು ದೇವರ ಮಕ್ಕಳಾಗಬೇಕು, ನಾವು ದೇವರಲ್ಲಿ ಬೆಳಿಬೇಕಂತ ಹೇಳಿ ದೇವರು ಕೊಟ್ಟದು. ಅದು ಬಿಟ್ಟು ನಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸೋದಾದರೆ ದೇವರ ಮಹಾಕೋಪಕ್ಕೆ ನಾವು ಗುರಿ ಆಗ್ತೇವೆ. ಆದ್ದರಿಂದ ನೀವೇನು ಮಾಡಿ, ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸ ನಡೆಸುತ್ತಿದ್ದರು. ಈಗಲಾದರೂ ಕೋಪ, ಕ್ರೋಧ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ವಾಸೆ ಇವುಗಳನ್ನು ಸ್ವಲ್ಪ ಇಟ್ಕೊಳ್ಳಿ ಅಂತ ಬರೆದಿದ್ದಾರಾ? ಇಲ್ಲ, ವಿಸರ್ಜಿಸಿ ಬಿಡ್ರಿ. ಕೆಲವರು ಹೇಳ್ತಾರೆ ಸ್ವಲ್ಪ ತಪ್ಪಿದೆ ಪರವಾಗಿಲ್ಲ, ಸ್ವಲ್ಪ ಪಾಪ ಇದೆ. ಇನ್ನು ಕೆಲವರು ಇದೇ ಏನು ಮಾಡೋದು ಅಂತ.
ಇನ್ನು ಕೆಲವರು ಮಾಡಿದ್ರೆ ತೊಂದರೆ ಇಲ್ಲ, ದೇವರು ನಮ್ಮೊಟ್ಟಿಗೆ ಇದ್ದಾನೆ ಅಂತ. ಇವರು ಒಂದು ರೀತಿ ಸೈತಾನ ಹೆಡ್ ಹಂಗಾಯ್ತಲ್ಲ, PhD ಮಾಡ್ದಂಗೆ ಆಯ್ತು. ಇನ್ನು ಕೆಲವರು ಹೇಳ್ತಾರೆ ಇಲ್ಲಿ ಮನುಷ್ಯ ಅಲ್ಲ, ಬಲಹೀನತೆ ಉಂಟು, ಸ್ವಲ್ಪ ಪಾಪ ಉಂಟು ಅನ್ನಲ್ಲಿ, ಅಂದರೆ ಅಂದರೆ ಬಿಟ್ಟು ಬಿಡ್ತೇನೆ ಅಂತಾರಿಲ್ಲ, ಅದು ಸಹ ದೇವರಿಗೆ ಮಾಡಲ್ಲ. ನೋಡಿ, ಕೆಲವರು ಇನ್ನೋಸೆಂಟ್ ಇರ್ತಾರೆ, ತಪ್ಪಾಗಿರುತ್ತೆ, ಅವ್ರಿಗೆ ಬಿಟ್ಬಿಡ್ಲಿಕ್ಕೆ ಆಗಲ್ಲ. ಆದರೆ ಆ ಇನ್ನೋಸೆನ್ಸಿ ಖಂಡಿತ ದೇವ್ರು ನೋಡ್ತಾನೆ. ಆದರೆ ನಾನೇನು ಹೇಳ್ತಾ ಇರೋದು, ತಪ್ಪು ಮಾಡಿ ಪಾಪ ಮಾಡಿ ನೀನು ಪರವಾಗಿಲ್ಲ ಪರಲೋಕಕ್ಕೆ ಲೈಸೆನ್ಸ್ ಅಂತ ಹೇಳ್ತಾರಲ್ಲ, ಇದು ಅತಿ ಭಯಂಕರವಾದದ್ದು, ಅನಾಹುತ. ಯಾಕಂದರೆ ಇದನ್ನು ದೇವರು ಹೇಗೆ ಕ್ಷಮಿಸಲಿಕ್ಕೆ ಸಾಧ್ಯ ಉಂಟು? ಅದರಿಂದ ಈ ವಿಷಯವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಏನಾಗ್ತದೆ, ಇವುಗಳನ್ನು ನೀವು ವಿಸರ್ಜಿಸಿ ಬಿಡಿರಿ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತೆ. ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಪರಿಪೂರ್ಣ ಮಟ್ಟಕ್ಕೆ ಅದು ನಡೆಸುತ್ತೆ. ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, ಕದ್ದರು ಪರವಾಗಿಲ್ಲ, ಅನೈತಿಕವಾಗಿ ಜೀವಿಸು ಪರವಾಗಿಲ್ಲ ಅಂದರೆ ಏನು ಮಾಡೋದು? ಅವನ ಜೀವಿತ ಏನಾಗಿರುತ್ತೆ ಇವತ್ತು ಅದನ್ನು ಅವನು ತಿಳ್ಕೊಳ್ಬೇಕು. ಈ ರೀತಿಯಾದಂಥ ಒಂದು ಜೀವಿತ ಅದು ಅನಾಹುತಕ್ಕೆ ಕಾರಣವಾಗಿರುತ್ತೆ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ಪಾಪದ ಜೀವಿತ ಅದು ಕತ್ತಲೆಯ ಜೀವಿತ, ಪಾಪದ ಜೀವಿತ ಅದು ಬಂಧನದ ಜೀವಿತ. ಇವತ್ತು ಪಾಪ ಮಾಡಿನೂ ಒಬ್ಬ ವ್ಯಕ್ತಿ ಪಾಪ ಪರವಾಗಿಲ್ಲ ಅಂತ ಹೇಳಿ ಬೋಧಿಸ್ತಾ ಇದ್ದರೆ ಅದು ಸೈತಾನನ ವ್ಯವಸ್ಥೆಯಿಂದ ಆಗಿರುತ್ತೆ ಹೊರತು ಅದು ದೇವರ ವ್ಯವಸ್ಥೆ ಆಗಿರೋದಿಲ್ಲ. ಹಾಗಾಗಿ ಈ ವಿಷಯವನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆಯಲ್ಲಿದ್ದಾಗ ಮಾತ್ರ ದೇವರು ಅದಕ್ಕೆ ಸಹಾಯಕನಾಗಿ ನಡೆಸ್ತಾನೆ. ಗಲಾತ್ಯ 5ರಲ್ಲಿ ಏನು ನೋಡ್ತೇವೆ? ಇವುಗಳಲ್ಲಿ ಒಬ್ಬರು 14 ರೀತಿಯ ಪಾಪವನ್ನು ನಾವು ನೋಡ್ತೇವೆ. ಆಮೇಲೆ ನಾವು ನೋಡ್ತೇವೆ 1 ತಿಮೋಥಿ 1ನೇ ಅಧ್ಯಾಯದಲ್ಲಿ 19 ರೀತಿಯ ಪಾಪವನ್ನು ನಾವು ನೋಡ್ತೇವೆ. ಆಮೇಲೆ 1 ಕೊರಿಂಥ್ಯ 6ನೇ ಅಧ್ಯಾಯದಲ್ಲಿ 9-10ರಲ್ಲಿ ಇನ್ನೂ ಒಂದು 5-6 ವಿಷಯ, ಪಾಪಗಳ ವಿಷಯ 7-8 ವಿಷಯವನ್ನು ನೋಡ್ತೀವಿ. ಇವುಗಳಲ್ಲಿ ಒಬ್ಬರು ದೇವರಾಜ್ಯಕ್ಕೆ ಹೋಗುವುದೇ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಿರುವಾಗ ನಾವು ಆ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿದ್ದುಕೊಂಡು ನಾವು ಕರ್ತನಲ್ಲಿ ಇರಬೇಕು. ಈ ಸಮಯ ನೋಡಿ, ಒಳ್ಳೆ ಮರ ಒಳ್ಳೆ ಫಲ ಕೊಡುತ್ತೆ, ಕೆಟ್ಟ ಮರ ಕೆಟ್ಟ ಫಲ ಕೊಡು. ಒಳ್ಳೆ ಮರ ಕೆಟ್ಟ ಫಲ ಕೊಡಲಾರದು, ಕೆಟ್ಟ ಮರವು ಒಳ್ಳೆ ಫಲವನ್ನು ಕೊಡಲಾರದು. ಆದ್ದರಿಂದ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಕೊಟ್ಟಂಥ ಒಂದು ಆತ್ಮಿಕ ಅನುಭವವನ್ನು ಇಟ್ಟುಕೊಂಡು ನಾವು ಮುಂದೆ ಹೋದರೆ ಖಂಡಿತವಾಗಿ ದೇವರು ಸಹಾಯಕನಾಗಿ ನಡೆಸ್ತಾನೆ. ಇವತ್ತು ದೇವರ ದೃಷ್ಟಿಯಲ್ಲಿ ಯಾವುದು ಹೊಲೆಯಾದದ್ದು? ನಾವು ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 20ರಿಂದ, ಮನುಷ್ಯನೊಳಗಿನಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವಂಥದ್ದು. ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಗಿಚ್ಚು, ಬೈಗುಳ, ಸೊಕ್ಕು, ಬುದ್ಧಿಗೇಡುತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳಲ್ಲೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತೆ. ಈಗ ಇವರು ಬೋಧಿಸೋದು ಹೊಲೆ ಆಗಿಲ್ಲ ಅಂತೇಳಿ ಬೈಬಲ್ ಯೇಸುಸ್ವಾಮಿ ಹೇಳಿದ ಮಾತಿದು. ಕೋಪ, ಕ್ರೋಧ, ಮತ್ಸರ ನಿನ್ನನ್ನು ಹೊಲೆ ಮಾಡುತ್ತೆ, ನಿನ್ನನ್ನು ತಪ್ಪಾದ ರೀತಿಯಲ್ಲಿಡುತ್ತೆ. ನೀನು ರಕ್ಷಣೆ ಹೊಂದಿದ ಮೇಲೆ, ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆಯೂ ನೀನು ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಹೇಳಿದರೆ ಯಾರನ್ನು ಹೊಲೆ ಮಾಡ್ತಾ ಇದೆ? ಯಾರಿಗೆ ಹೋಲಿಕೆ ಆಗಿದೆ ಈ ವಾಕ್ಯಗಳು? ಯಾರಿಗೆ ಹೋಲಿಕೆ ಆಗಿದೆ? ಯಾರಿಗೆ ಅದು ಒಂದು ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ? ದ್ರವ್ಯಾಶೆ ತಪ್ಪಲ್ವಾ? ಕಳ್ಳತನ, ಹಾದರ, ಕಿಡುಕುತನ, ಮೋಸ, ಬಂಡುತನ, ಹೊಟ್ಟೆಗಿಚ್ಚು, ಬೈಗುಳ, ಸೊಕ್ಕು, ಬುದ್ಧಿಗೇಡ್ತನ ಇವು ಮನುಷ್ಯನ ಒಳಗಿನಿಂದ ಹೊರಡುತ್ತೆ. ಇದು ಮನುಷ್ಯನನ್ನು ಹೊಲೆ ಮಾಡುತ್ತೆ. ಈಗ ಕೆಲವರು ಬೋಧಿಸೋರು ಇದು ಪರವಾಗಿಲ್ಲ ಅಂತ ಹೇಳಿದರೆ ಯಾವ ಆಧಾರದಲ್ಲಿ ಪರವಾಗಿಲ್ಲ? ನಮ್ಮ ದೇವರು ಸರ್ವಶಕ್ತನಾದ ದೇವರು ತಾನೇ, ಅದ್ಭುತಗಳ ಒಡೆಯನು ತಾನೇ. ಇವತ್ತು ನಮ್ಮ ದೇವರು ಅದ್ಭುತವಾಗಿ ನಡೆಸುವ ದೇವರು. ಹೊಲೆಯಾದದ್ದು ಒಂದು ಆತನ ಬಳಿಗೆ ಸೇರಲ್ಲ ಅಂದಮೇಲೆ ನಾನು ಅದನ್ನು ಹೊಂದಿಕೊಂಡು ಹೋಗುವುದಾದ್ರೆ ನಾನು ದೇವರ ಸಂದೇಶಕನಾಗಿರ್ಲಿಕ್ಕಾಗಲ್ಲ. ನಾನು ಲೋಕದ ಅಧಿಪತಿಯವರ ಸೈತಾನನ ವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ದೇನೆ ಅಂತೇಳಿ ಅರ್ಥ. ಹೌದು, ಪರಿಶುದ್ಧನಾಗಿದ್ದ ನಮ್ಮ ದೇವರು. ಮಾತ್ರವಲ್ಲ, ನಾವು ಅರಣ್ಯಕಾಂಡ ತಪ್ಪು ಮಾಡಿಕೊಂಡು ಪಾಪ ಮಾಡಿಕೊಂಡು ಜೀವಿಸ್ಕೊಂಡು ಹೋಗ್ಬೋದು. ಅವರಿಗೆ ಸಮಾಧಾನಕ್ಕಾಗಿ 4 ಸಮಾಧಾನ ಮಾತುಗಳನ್ನು ಒಬ್ರಿಗೊಬ್ರು ಹೇಳ್ಕೊಳ್ಬೋದು. ಆದರೆ ದೇವರಾಗಿರ್ತಾನೆ, ದೇವರ ವ್ಯವಸ್ಥೆ ಆಗಿರುತ್ತೆ ಅನ್ನೋದನ್ನು ಅನೇಕರು ತಿಳ್ಕೊಳ್ಳಲ್ಲ. ಅರಣ್ಯಕಾಂಡ ಅದರಲ್ಲಿ 32ನೇ ಅಧ್ಯಾಯ 23ನೇ ವಚನ, ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗುವಿರಿ.
ನೋಡಿ, ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ, ಪಾಪ ಅಂದ್ರೆ ಮೋಶೆ ಅಲ್ಲಿ ಹೇಳ್ತಾ ಇದ್ದಾನೆ ತನ್ನ ಜನರಿಗೆ, ಏನಾಗ್ತಾ ಇದ್ದೀರಿ, ಯಾವ ರೀತಿ ನೀವು ಇದು ಮಾಡಬೇಕು, ನೀವು ಪಾಪ ಮಾಡಿದವರಾಗಿರುವಿರಿ. ಮುಂದಕ್ಕೆ, ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ. ನೀವು ನಿಮ್ಮ ಕುಟುಂಬಗಳಿಗೋಸ್ಕರ ಊರುಗಳನ್ನು ದನ ಕುರಿಗಳಿಗೋಸ್ಕರ ದೊಡ್ಡಿಗಳನ್ನು ಕಟ್ಟಿಕೊಂಡು ತರುವಾಯ ನಿಮ್ಮ ಮಾತಿನ ಮೇರೆಗೆ ಮಾಡಿದಿರಿ ಅಂದನು. ಆಮೇನ್. ಈಗ ಮೋಶೆ ಅಲ್ಲಿ ಹೇಳ್ತಾ ಇರೋದು ಏನಂದ್ರೆ, ದೇವರಿಗೆ ನಾವು ವಿಧೇಯರಾಗಿರ್ಬೇಕು, ದೇವರ ವಾಕ್ಯವನ್ನು ಅನುಸರಿಸಬೇಕು. ನಾವು ಪಾಪ ಮಾಡಬೇಡಿ ಅಂತೇಳಿ ಹಳೆ ಒಡಂಬಡಿಕೆನೂ ಹೇಳುತ್ತೆ, ಹೊಸ ಒಡಂಬಡಿಕೆನೂ ಹೇಳುತ್ತೆ. ಈಗ ಪಾಪ ಮಾಡಿದ ಮೇಲೆ ನೀನು ಪಾಪವನ್ನು ಮುಚ್ಚಿಟ್ಟರೆ ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು. ಅಂದರೆ ಪಾಪಕ್ಕೂ ಪುನರುತ್ಥಾನ ಆಗುತ್ತೆ. ಪಾಪನೇ ಇಲ್ಲ ಅಂದ್ಬಿಟ್ರೆ ಅವಸ್ಥೆ ಏನು? ಈಗ ನೀವೊಂದು ಫಂಕ್ಷನ್ನಿಗೆ ಎಲ್ಲಾದರೂ ಹೋಗಿರ್ತೀರ, ಆವಾಗ ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿ, ನಿಮ್ಮ ಮುದ್ದಿನ ಪ್ರಾಣಿ, ಮೇ ಬಿ ಒಂದು ನಾಯಿ ಅಲ್ಲಿ ಬಿಚ್ಕೊಂಡು ಬಂದಿರುತ್ತೆ. ಯಾರನ್ನು ಹುಡುಕುತ್ತೆ? ಯಾರು ಹೇಳೋದು ಬೇಡ, ನೀವು ಇಂಥಲ್ಲಿ ಇದ್ದೀರಂತ. ಅದೇನು ಮಾಡುತ್ತೆ? ಮೂಸಿಕೊಂಡು ಬರುತ್ತೆ. ಅದಕ್ಕೊಂದು ಸ್ಮೆಲ್ ಇದೆ. ತನ್ನ ದನಿ ಎಲ್ಲಿದ್ದಾರೆ ಅಂಥೇಳಿ ಯಾರು ಏನು ಬಚ್ಚಿಟ್ರು, ನೀವು ಕೋಣೆಯಲ್ಲಾದರೂ ಹಾಕಿ, ಅಟ್ಟದಲ್ಲಾದರೂ ಹಾಕಿ, ಆ ನಾಯಿ ಬಂದು ನಿಮ್ಮನ್ನು ಹುಡುಕುತ್ತೆ. ಅದು ನೀವು ಯಜಮಾನ, ನಿಮ್ಮನ್ನು ಹುಡುಕದೆ, ಬೇರೆ ಯಾರ ಹತ್ರ ಹೋಗಲ್ಲ. ನೀವು ಯಾರು ಯಜಮಾನರು ಅವ್ರನ್ನೇ ಹುಡುಕುತ್ತೆ. ಹಾಗೆ ಪಾಪವನ್ನು ಮಾಡಿ ಮುಚ್ಚಿಟ್ಟವರು ಒಂದು ದಿನ ಪಾಪವು ಹುಡುಕಿಕೊಂಡು ಆ ದನಿಯನ್ನು ಹುಡುಕಿಕೊಂಡು ಹೋಗುತ್ತೆ. ಅದಕ್ಕೆ ಯೇಸು ಕ್ರಿಸ್ತನಲ್ಲಿ ಇವತ್ತು ನಾವು ಅರಿಕೆ ಮಾಡಿ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟರೆ ದೇವರ ಕರುಣೆ ದೊರೆಯುತ್ತೆ. ಅರಿಕೆ ಮಾಡದಿದ್ದರೆ ದೇವರ ಕೋಪ ನಮ್ಮ ಮೇಲೆ ಹಾಗೇ ಇರುತ್ತೆ ಅಂಥೇಳಿ. ಹಾಗಾಗಿ ಈ ವಿಷಯದಲ್ಲಿ ನಾವು ಭಾಳ ಎಚ್ಚರಿಕೆಯಾಗಿದ್ದುಕೊಂಡು ನಮ್ಮ ಜೀವಿತವನ್ನು ಪರಿಶುದ್ಧರಾಗಿ ದೇವರ ಮಕ್ಕಳಾಗಿ ದೇವರ ಭಯದಲ್ಲಿ ನಾವು ನಡೆಸಬೇಕೇ ಹೊರತು ಕಂಡದನ್ನೆಲ್ಲ, ಲೋಕದಲ್ಲಿ ಕಂಡದನ್ನೆಲ್ಲ ನಮ್ಮ ಟೇಸ್ಟಿಗಾಗಿ ತೆಗೆದುಕೊಂಡು ದೇವರ ತೀರ್ಪಿಗೆ ನಾವು ಯಾವತ್ತೂ ಗುರಿ ಆಗಬಾರದು. ದೇವರು ನಮ್ಮನ್ನು ಕರೆದದ್ದು, ಆರಿಸಿಕೊಂಡದ್ದು ದೇವರ ವ್ಯವಸ್ಥೆಯಲ್ಲಿ ಜೀವಿಸಲಿಕ್ಕಾಗಿ. ನಾವು ಪರಿಪೂರ್ಣರಂಥೇಳಿ ಅಲ್ಲ. ನಮ್ಮ ಜೀವಿತದಲ್ಲಿ ಬಲಹೀನತೆಗಳು ಬರುವಾಗ ದೇವರ ಮುಂದೆ ಅರಿಕೆ ಮಾಡಿ, ನಾನು ತಪ್ಪು ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ ಅನ್ನೋಂಥ ಅರಿವು ಬಂದರೆ ಸಾಕು, ದೇವರು ಅದಕ್ಕೆ ಸಹಾಯ ಮಾಡ್ತಾರೆ. ಅದು ಬಿಟ್ಟು ತಪ್ಪು ಮಾಡಿದ್ರೆ ತೊಂದರೆ ಇಲ್ಲ ಅಂಥೇಳಿ ಪರಲೋಕ ನನ್ನದು ಅಂತ ಹೇಳ್ಕೊಂಡು ಹೋದರೆ ಲೋಕದವ್ರು ನಮಗಿಂತ ಬೆಟರ್ ಅಂತೇಳಿ ಆಯ್ತಲ್ಲ. ಅವರಿಗೆ ಅಟ್ಲೀಸ್ಟ್ ಆದರೂ ಪಾಪದ ಪ್ರಜ್ಞೆ ಇದೆ, ನಮಗೆ ಅದೂ ಇಲ್ವಾ? ಆದ್ದರಿಂದ ದೇವರ ವಿಷಯದಲ್ಲಿ, ಪಾಪಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಾಗಿದ್ದುಕೊಂಡು ನಾವು ದೇವರ ಸಮ್ಮುಖದಲ್ಲಿ ನಾವು ಎಚ್ಚರವಾಗಿರಬೇಕು. ನಂತರ ನಾವು ಜ್ಞಾನೋಕ್ತಿಯ ಪುಸ್ತಕಕ್ಕೆ ಬರುವುದಾದರೆ, ಜ್ಞಾನೋಕ್ತಿಯಲ್ಲಿ ನಾವು 28ನೇ ಅಧ್ಯಾಯ, ಜ್ಞಾನೋಕ್ತಿ 28ರಲ್ಲಿ ಇವತ್ತು ನಮ್ಮ ಪಾಪದ ಜೀವಿತ ಯಾರು ಸಹ, ಯಾಕಂದರೆ ಅವನಲ್ಲಿ ಮನಸಾಕ್ಷಿ ಅವನಲ್ಲಿ ಚುಚ್ಚುತ್ತಾ ಇರುತ್ತೆ, ಅವನ ಮನಸಾಕ್ಷಿಗೆ ವಿರುದ್ಧವಾಗಿ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. 28ರಲ್ಲಿ 13ನೇ ವಚನ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆ. ಇನ್ನೂ ಹೇಳಬೇಕಾದ್ರೆ ಅದರಲ್ಲಿ 9ನೇ ವಚನ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ದೇವರು ಇಷ್ಟಪಡಲ್ಲ, ವಾಕ್ಯನೇ ಕೈಕೊಳ್ಳಲ್ಲ, ಅವಿಧೇಯನಾಗಿರ್ತಾನೆ. ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋ ದೇವ್ರು ಕೇಳ್ತಾರಾ? ನಿಮಗೆ ಇಷ್ಟ ಇಲ್ಲದವರು ಮಾತಾಡೋದು ನಿಮಗೆ ಕೇಳಲಿಕ್ಕೆ ಖುಷಿ ಆಗುತ್ತಾ? ಇಲ್ಲ. ಯಾವಾಗ ನಿಲ್ಲಿಸ್ತಾರೋ ಅಂತೇಳಿ ಕಾಯ್ತಾ ಇರ್ತಾರೆ. ಹಾಗೆ ದೇವರ ವಾಕ್ಯನ ಅನುಸರಿಸಲ್ಲ, ಪಾಪದಲ್ಲಿ ಜೀವಿಸ್ತಾ ಇರ್ತಾರೆ. ದೇವರ ಬಳಿಗೆ ಬಂದು ದೇವರೇ ಅಂತ ಹೇಳಿ ದೇವರನ್ನು ಪ್ರಾರ್ಥಿಸಿದರೆ, ಅಯ್ಯೋ ಬಂದಪ್ಪ, ನಮಗೆ ಆಗದವನು ಬಂದ ಅಂತೇಳಿ ದೇವರ ಅಸಹ್ಯ, ಕಿವಿ ಮುಚ್ಕೊಳ್ತಾರೆ. ಯಾಕಂದ್ರೆ ಧರ್ಮೋಪದೇಶಕ್ಕೆ ಕಿವಿ ಕೊಡುವುದಿಲ್ಲ, ವಾಕ್ಯನ ಅನುಸರಿಸುವುದಿಲ್ಲ, ಪಾಪದ ಜೀವಿತದಿಂದ ಹೊರಗೆ ಬರುವುದಿಲ್ಲ. ಕೊನೆಗೆ ಅವರು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರಿಗೆ ಗಲಿಬಿಲಿ, ಅಸಮಾಧಾನ, ಬೇಸರ ಆಗುತ್ತೆ. ಅಯ್ಯೋ ಯಾಕಾದ್ರೂ ಬಂದ. ಅದೇ ವಿಧೇಯುಳ್ಳವರಾಗಿ ಪ್ರೀತಿ ಉಳ್ಳವರು ನಮ್ಮ ಹತ್ರ ಬಂದು ಮಾತಾಡುವಾಗ ನಮಗೆ ಎಷ್ಟೊಂದು ಸಂತೋಷ ಆಗುತ್ತಲ್ವಾ ನಮ್ಮ ಜೀವಿತದಲ್ಲಿ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಆ ಭಯಭಕ್ತಿಯ ಜೀವಿತವನ್ನು ಜೀವಿಸಿಕೊಂಡು ನಾವು ಮುಂದೆ ಹೋಗುವಾಗ ದೇವರು ನಮ್ಮ ಸಹಾಯಕನಾಗಿ ನಡೆಸ್ತಾನೆ. ಓಕೆ, ಪಾಪದ ಫಲಿತಾಂಶ ಏನು?
ನಮಗೆಲ್ಲರಿಗೂ ಗೊತ್ತುಂಟು. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಪಾಪದ ಫಲಿತಾಂಶ ಬೇರೇನಿಲ್ಲ. ಇವತ್ತು ನಾವು ಇಡೀ ದಿವಸ ದುಡಿತೇವೆ, ಕೆಲಸ ಮಾಡ್ತೇವೆ. ಅದರಿಂದಾಗಿ ಬಿಸ್ನೆಸ್ ಆಗಿದ್ರೆ ಬಿಸ್ನೆಸ್ನಿಂದ ಅವನಿಗೆ ಹಣ ಸಿಗುತ್ತೆ. ಕೆಲಸ ಮಾಡಿದರೆ ಅದರದ್ದೇ ಆದ ಬೆಳೆ ಬೆಳೆದರೆ ಅದರದ್ದೇ ಫಲ ಸಿಗ್ತದೆ. ಪಾಪ ಮಾಡಿದ್ರ ಫಲ ಏನು? ಮರಣ, ಮರಣ, ಮರಣ. ಶಾರೀರಿಕ ಮರಣಕ್ಕಿಂತ ಆತ್ಮಿಕ ಮರಣ ಭಯಂಕರ. ಶಾರೀರಿಕ ಮರಣ ಗೋರಿಯೊಂದಿಗೆ ಎಂಡಾಗುತ್ತೆ, ಆತ್ಮಿಕ ಮರಣ ನರಕದಲ್ಲಿ ಎಂಡಾಗುತ್ತೆ. ಶಾರೀರಿಕ ಮರಣ ಒಮ್ಮೆ ಮರಣ ಹೊಂದಿದ ಮೇಲೆ ಅಲ್ಲಿಗೆ ಮುಗೀತು. ಆತ್ಮಿಕ ಮರಣ ಅವನ ಜೀವಿತದಲ್ಲಿ ಅಲ್ಲಿ ಮುಗಿಯುವುದಿಲ್ಲ, ಅಲ್ಲಿ ಪ್ರಾರಂಭ ಆಗುತ್ತೆ. ಪಾಪವು ಕೊಡುವ ಸಂಬಳ ಆತ್ಮಿಕ ಮರಣ. ಆತ್ಮಿಕ ಮರಣ ವಿಷಯದಲ್ಲಿ ನರಕಕ್ಕೆ ದಬ್ಬಲ್ಪಡುವಂಥ ವಿಷಯವಾಗಿರುತ್ತೆ. ಹಾಗಾಗಿ ಯಾರು ಸಹ ಮನಸ್ಸಿಗೆ ಬಂದ ಹಾಗೆ ಭಕ್ತಿ ಮಾಡೋದು, ಮನಸ್ಸಿಗೆ ಬಂದ ಹಾಗೆ ಜೀವಿಸೋದು. ಇವತ್ತು ನಾನು ಸಹ ಮನಸ್ಸಿಗೆ ಬಂದ ಬೋಧನೆ ಮಾಡೋದು ಹಕ್ಕು ನನಗಿಲ್ಲ. ದೇವರು ನಾನಲ್ಲದಿದ್ದರೆ ನನ್ನಂಥವ್ರು 100 ಜನರನ್ನು ದೇವರು ಉಪಯೋಗಿಸ್ತಾನೆ. ದೇವರಿಗೆ ಎಷ್ಟೊತ್ತು ಬೇಕು? ನನಗೆ ಸಿಕ್ಕಿದ್ದು ದೇವರ ಕೃಪೆಯಿಂದ ಅಂತೇಳಿ ನಾನು ಕಾಪಾಡಿಕೊಂಡು ಹೋದರೆ ಮಾತ್ರ ದೇವರ ಕರುಣೆ ನನ್ನ ಮೇಲೆ ಇರುತ್ತೆ. ಅದು ಬಿಟ್ಟು ನಾನು ಅಂಥೇಳಿ ಒಂದು ಹೆಮ್ಮೆ ಬಂದರೂ ದೇವರು ನನ್ನನ್ನು ಎಲ್ಲಿಡಬೇಕು ಅಲ್ಲಿ ಇಡಲಿಕ್ಕೆ ದೇವರಿಗೆ ಗೊತ್ತುಂಟು. ಹಾಗಿರೋ ಕೃಪೆಯಿಂದ ಸಿಕ್ಕಿದ್ದನ್ನು ನಾವು ಕಾಪಾಡಿಕೊಂಡು ಹೋದರೆ ದೇವರ ಕರುಣೆ ಇರುತ್ತೆ. ಇವತ್ತು ಅದು ಬಿಟ್ಟು ದೇವರ ವ್ಯವಸ್ಥೆಯನ್ನೇ ಗಾಳಿಗೆ ತೂರಿ ಮನುಷ್ಯರನ್ನು ಪಾಪಕ್ಕೂ ಲೋಕಕ್ಕೂ ಮಲಿನತ್ವಕ್ಕೂ ಜೀವಿಸುವ ಹಾಗೆ ಪ್ರೇರೇಪಣೆ ಕೊಡುವುದಾದರೆ ನನ್ನ ತಲೆಮಾರಿಗೂ ದೇವರ ಕೋಪವನ್ನು ಶಾಪವನ್ನು ಕಟ್ಟಿಟ್ಟಂಗಾಗಲ್ವಾ? ಬೈಬಲ್ನಲ್ಲಿ ಎಲ್ಲಿಯಾದರೂ ಒಂದು ಆಧಾರ ಇದೆಯಾ? ನಿನ್ನ ಪಾಪ ಕಡು ಕೆಂಪಾಗಿ ಹಿಮ್ಮದಂತೆ ಬೆಳ್ಳಗೆ ಮಾಡೋದು ಯಾರಿಗೆ? ವಿಶ್ವಾಸಿ ತಿಳಿದು ನೀನು ತಪ್ಪು ಮಾಡೋನಿಗೆ ಪಾಪ ಕ್ಷಮಾಪಣೆ ಇಲ್ಲ. 1 ಯೋಹನ ಪತ್ರಿಕೆಯಲ್ಲಿ ನಾವು ಬೇಕಾದಷ್ಟು ವಾಕ್ಯಗಳನ್ನು ನಾವು ನೋಡುತ್ತೇವೆ. ಅದಕ್ಕಿಂತ ಮುಂಚೆ ಪಾಪವು ಕೊಡುವ ಸಂಬಳ ನಾವು ರೋಮ 6:23 ನಾವು ನೋಡುತ್ತೇವೆ. ಪಾಪವು ಕೊಡುವಂಥ ಸಂಬಳ ಏನಾಗಿದೆ ಅಂತೆ? ಮರಣ ಎಂಬುದಾಗಿ ನಾವು ನೋಡುತ್ತೇವೆ. ಪಾಪವು ಕೊಡುವ ಸಂಬಳ ಮರಣ. ಇವತ್ತು 1 ಯೋಹನ ಪತ್ರಿಕೆಯಲ್ಲಿ ಪಾಪದ ಬಗ್ಗೆ ಸಹನೆ ಇರುವವರು ಅಥವಾ ಪಾಪವನ್ನು ಇದು ಮಾಡಿ ಪರವಾಗಿಲ್ಲ ಅಂಥೇಳಿ ಒಂಥರ ಅದಕ್ಕೆ ಫಾರಾಗಿ ಮಾತನಾಡುವವರಿಗೆ ವಾಕ್ಯಗಳನ್ನು ನೀವು ಯೋಹನ ಪತ್ರಿಕೆಯನ್ನು ಓದ್ಕೊಳ್ಬೇಕು. ಯೋಹನ ಪತ್ರಿಕೆಯಲ್ಲಿ ದೇವರ ವಾಕ್ಯ ನೇರವಾಗಿ ಹೇಳುತ್ತೆ. 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 1ನೇ ಅಧ್ಯಾಯ 9ನೇ ವಚನ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಲ್ಲೆಲೂಯಾ. ನಮ್ಮ ಪಾಪಗಳನ್ನು ಅರಿಕೆ ಮಾಡದಿದ್ದರೆ ಇಲ್ಲ, ಕ್ಯಾನ್ಸಲ್. ಪಾಪವು ಕೊಡುವ ಸಂಬಳ ಮರಣ. ಆದ್ದರಿಂದ ದೇವರ ವಾಕ್ಯ ಹೇಳ್ತಾರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ದೇವರು ನಮ್ಮನ್ನು ಕ್ಷಮಿಸ್ತಾನೆ, ನಮ್ಮನ್ನು ಮನ್ನಿಸ್ತಾನೆ. ಅರಿಕೆ ಮಾಡದಿದ್ದರೆ ನೀನು ಕತ್ತಲೆಯಲ್ಲಿ ಇದ್ದವನಾಗಿರ್ತಿ. 2ನೇ ಅಧ್ಯಾಯ 6ನೇ ವಚನದಲ್ಲಿ ಆತನಲ್ಲಿ ನೆಲೆಗೊಂಡಿದ್ದಾನೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಅಂಥೇಳಿ ದೇವರ ವಾಕ್ಯ ಹೇಳುತ್ತೆ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದನ್ನು ನಾವು ದೇವರ ಸಮ್ಮುಖದಲ್ಲಿ ನಾವು ತೋರಿಸಿಕೊಡಬೇಕು. ಈಗ 3ನೇ ಅಧ್ಯಾಯಕ್ಕೆ ಬರೋಣ. 1 ಯೋಹನ 3ನೇ ಅಧ್ಯಾಯದಲ್ಲಿ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ, ಪಾಪವು ಅಧರ್ಮವೇ. ಹಾಗಾದರೆ ಇವತ್ತು ಪಾಪ ಮಾಡಿದರೆ ತೊಂದರೆ ಇಲ್ಲ ಅಂದರೆ ಏನಿದೆ? ಅವರಲ್ಲಿ ಅಧರ್ಮ ಇದೆ. ಇನ್ನು ಮುಂದಕ್ಕೆ 6ನೇ ವಚನ, ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು. ಇವತ್ತು ಬಿಲೀವರ್ಸ್, ದೇವರ ಸೇವಕರು, ದೇವರ ಮಕ್ಕಳು, ಭಕ್ತರು ತಿಳ್ಕೊಳ್ಬೇಕು, ನಾವು ಆತನಲ್ಲಿ ನೆಲೆಗೊಂಡಿದ್ರೆ ಪಾಪ ಮಾಡೋಣ. ಹಾಗಾದರೆ ಇವರು ಯಾವ ಧೈರ್ಯದಲ್ಲಿ ಪಾಪ ಮಾಡಂತ ಹೇಳ್ತಾರೆ? ದೇವರಲ್ಲಿ ನೀನು ನೆಲೆಗೊಂಡಿದ್ರೆ ಪಾಪ ಮಾಡುವುದಿಲ್ಲ ಅಂತ ದೇವರ ವಾಕ್ಯ ಹೇಳಿ. ಪಾಪ ಮಾಡದೇ ಇರಲಿಕ್ಕಾಗಿ ದೇವರು ನಮಗೆ ಇದು ಮಾಡಿದ್ದು. ಕೆಲವೊಮ್ಮೆ ನಿನ್ನ ಜೀವಿತದಲ್ಲಿ ಏನೋ ಅಪ್ಪಿತಪ್ಪಿ ಏನಾದರೂ ಆದರೆ ದೇವರು ಕ್ಷಮಿಸ್ತಾನೆ ಖಂಡಿತ. ಬಟ್ ನೀನು ಲೈಸೆನ್ಸ್ ಕೊಟ್ಟು ಪಾಪ ಮಾಡಲಿಕ್ಕೆ ಅವಕಾಶ ಕೊಡಬೇಡ. ಆ ನಂತರ ಪಾಪ ಮಾಡುವ ಅನ್ನೋ ಆತನನ್ನು ಕಂಡವನು ಅಲ್ಲ ತಿಳಿದವನು ಅಲ್ಲ. ಆಮೇಲೆ ಯಾರು ಪಾಪ ಮಾಡ್ತಾರೋ ಅವ್ರು ದೇವರನ್ನು ಅರಿತವನೇ ಅಲ್ಲ, ಕ್ರಿಸ್ತನಿಗೆ. ಅದಕ್ಕೆ ನಾನು ಹೇಳಿದೆ, ಅವ್ರು ಸೈತಾನನ ಏಜೆಂಟ್ ಆಗ್ತಾರೆ. ಯಾಕಂದರೆ ಪಾಪ ಮಾಡುವನು ದೇವರನ್ನು ಕಂಡವನಲ್ಲ, ಅರಿತವನಲ್ಲ, ತಿಳಿದವನಲ್ಲ. ಯಾಕಂದರೆ ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ಯಾರಿಗೆ? ನಿಮ್ಮನ್ನು ಸನ್ಮಾರ್ಗದಿಂದ. ಯಾರು ನಿಮ್ಮನ್ನಂದರೆ ಯಾರು ಪಾಪ ಮಾಡಿದರೆ ತೊಂದರೆ ಇಲ್ಲ, ಏಸು ಸಮಯ ಆಗಲೇ ಸತ್ತಾಗಿದೆ, ನೀನು ಏನು ಇದು ಮಾಡಬೇಡ, ಸೆಕೆಂಡ್ ಚಾನ್ಸ್ ಎಲ್ಲ ಹೇಳ್ತಾರಲ್ಲ, ನಿಮ್ಮನ್ನು ಕೇಳುವಂಥ ವೀಕ್ಷಕರಿಗೆ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾವ ಬೋಧಕನಿಗೂ ಯಾವ ವ್ಯಕ್ತಿಗೂ ನೀವು ಅವಕಾಶ ಕೊಡಬೇಡ್ರಿ. ಹಾಗೆ ಅವಕಾಶ ಕೊಟ್ಟರೆ ನಿಮ್ಮ ಜೀವಿತದಲ್ಲಿ ನೀವು ನರಕಕ್ಕೆ ದಬ್ಬಲ್ಪಡ್ತೀರಾ. ಇನ್ನು ವಾಕ್ಯ ಬೇಕಾದರೆ ಅದೇ 3ನೇ ಅಧ್ಯಾಯ 9ನೇ ವಚನದಲ್ಲಿ, ದೇವರಿಂದ ಹುಟ್ಟಿದವನು ಪಾಪ ಮಾಡನು,
ದೇವರಿಂದ ಹುಟ್ಟಿದವನು ಪಾಪ ಮಾಡನು. ಇವತ್ತು ದೇವರಿಂದ ನಾವು ಹುಟ್ಟಿದ್ದೇವೆ ಅಂತೇಳಿ ಕನ್ಫರ್ಮ್ ಆಗಿದ್ದರೆ ನಾವು ಪಾಪ ಮಾಡುವುದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಮುಂದಕ್ಕೆ ವಾಕ್ಯಗಳನ್ನು ಓದುವಾಗ ಅದಕ್ಕೆ ಸಂಬಂಧಪಟ್ಟದ್ದನ್ನೇ ನಾವು ನೋಡುತ್ತೇವೆ. 8ನೇ ವಚನಕ್ಕೆ ಬರುವಾಗ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಎಂಥ ದೇವರ ವಾಕ್ಯ ಇದು ಹೇಳ್ತಾ ಇದೆ. ಜನರನ್ನು ಹಾರಿತಪ್ಪಿ ಪಾಪ ಮಾಡುವನು ಸೈತಾನ ಹುಟ್ಟಿದವನಾಗಿದ್ದಾನೆ. ಆದಿಂದ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ, ಸೈತಾನ ಕೆಲಸವನ್ನು ಲಯ ಮಾಡೋದಕ್ಕೋಸ್ಕರ ದೇವಕುಮಾರ ಪ್ರತ್ಯಕ್ಷನಾದನು. ಇವತ್ತು ಸ್ವಾರ್ಥ ಸಾರ್ತಾ ಇದ್ದೇವೆ, ಪಾಪ ಮಾಡಿದರೆ ತೊಂದರೆ ಇಲ್ಲ ಅಂತ ಹೇಳಿದರೆ ಯೇಸು ಕ್ರಿಸ್ತನು ಬಂದದ್ದು ಸೈತಾನ ಕಾರ್ಯ ಲಯ ಮಾಡಲಿಕ್ಕಾಗಿ. ಆದರೆ ನೀನು ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ನೀನು ಹೇಳ್ತಾ ಇದ್ದರೆ ನೀನು ಯಾರ ಏಜೆಂಟ್? ದೇವರ ಏಜೆಂಟ್ ಅಲ್ಲ, ಸೈತಾನನ ಏಜೆಂಟ್ ಆಗಿದೆಯಾ? ದೇವರು ಮಕ್ಕಳನ್ನು ಸನ್ಮಾರ್ಗನ ತಪ್ಪಿಸುವುದಕ್ಕೆ ನಮಗೆ ಯಾರಿಗೂ ಅವಕಾಶ ಆಗಬಾರ್ದು. ಯೋಹನ ಪತ್ರಿಕೆ ಅದು ದೇವರ ವಚನ. ನಾವು ಯಾವತ್ತೂ ಸಹ ದೇವರ ವಾಕ್ಯವನ್ನು ನಾವು ಮೀರಿ ನಡೆಯುವಂಥ ವ್ಯವಸ್ಥೆ ನಮ್ಮ ಜೀವನದಲ್ಲಿ ಉಂಟಾಗಬಾರ್ದು. ನಾವು ಆ ವಾಕ್ಯ ಓದ್ತಾ ಹೋದರೆ ಅನೇಕ ವಿಷಯಗಳಿದೆ. ದೇವರಿಂದ ಹುಟ್ಟಿದಂತೆ ಅದೆಲ್ಲವೂ ಲೋಕವನ್ನು ಜಯಿಸುತ್ತೆ, ಲೋಕವನ್ನು ಜಯಿಸುವುದು ನಮ್ಮ ನಂಬಿಕೆಯೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನೀತಿಗೆ ವಿರೋಧವಾದದೆಲ್ಲವೂ ಪಾಪ ಎಂಬುದಾಗಿ ದೇವರ ವಾಕ್ಯ ನಾವು ನೋಡುತ್ತೇವೆ. ಇವತ್ತು ದೇವರ ಸಮ್ಮುಖದಲ್ಲಿ ನಮಗೆ ಈ ರೀತಿಯಾದಂಥ ಒಂದು ಆತ್ಮಿಕ ಅನುಭವ ದೇವರು ನಮಗೆ ಕೊಟ್ಟಾಗ ನಾವು ಅದನ್ನು ಕಾಪಾಡಿಕೊಂಡು ಹೋದರೆ ಖಂಡಿತ ದೇವರ ಸಹಾಯಕನಾಗಿ ನಡೆಸ್ತಾನೆ. ಹಾಗಾಗಿ ಪಾಪದ ಬಗ್ಗೆ ಇಷ್ಟು ಲಘುವಾಗಿ ತೆಗೆದುಕೊಳ್ಳೋದಂದರೆ ನನಗೆ ನೆನೆಸಲಿಕ್ಕಾಗಲ್ಲ, ಆಶ್ಚರ್ಯ ಕಾಣುತ್ತೆ. ಅದೇ ಖಂಡಿತ ಖಂಡಿತ ಪ್ರಿಯ ವೀಕ್ಷಕರೇ, ಹೌದು ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ಹೇಳ್ತದೆ ಪಾಪವು ಕೊಡುವ ಸಂಬಳ ಮರಣವೆಂಬುದಾಗಿ. ಈಗ ತಾನೇ ಸೇವಕರು ಹೇಳಿದರು, ಮರಣ ಅಂತ ಇದ್ದರೆ ಅದು ನಿತ್ಯವಾದಂಥ ಮರಣ. ಈ ಶಾರೀರಿಕ ಮರಣ ಅಲ್ಲ, ಆತ್ಮಿಕ ಮರಣ. ಶಾರೀರಿಕ ಮರಣಕ್ಕಿಂತಲೂ ಆತ್ಮಿಕವಾದಂಥ ಮರಣ ಬಹಳ ಒಂದು ಘೋರವಾದದ್ದು. ನಾವು ಆತ್ಮಿಕ ಮರಣದಲ್ಲಿ ಇರುವುದಾದರೆ ನಾವು ನಿತ್ಯ ನರಕಕ್ಕೆ ಹೋಗ್ತೇವೆ. ನೀವು ಕೆಲವರು ಹೇಳ್ಬೋದು ನಿಮಗೆ ಆ ನರಕ ಇಲ್ಲ ಎಂಬುದಾಗಿ. ಆದರೆ ಪ್ರಿಯ ವೀಕ್ಷಕರನ್ನ ಅಂಥ ಮಾತುಗಳಿಗೆ ಕಿವಿ ಕೊಡಬೇಡಿ. ಯಾಕಂದರೆ ಸತ್ಯವಾದ ಹೇಳ್ತದೆ, ಸನ್ಮಾರ್ಗವನ್ನು ತಪ್ಪಿಸೋದಕ್ಕಾಗಿ, ದೇವರ ಮಕ್ಕಳನ್ನು ಸನ್ಮಾರ್ಗ ತಪ್ಪಿಸೋದಕ್ಕಾಗಿ ಯಾರಿಗೂ ಕೂಡ ಅವಕಾಶ ಕೊಡಬೇಡಿ ಎಂಬುದಾಗಿ. ಒಂದು ವೇಳೆ ಯಾರು ಹಾಗೆ ಹೇಳ್ತಾರ, ಒಂದು ದಿನ ಬರ್ಬೋದಲ್ಲ, ಬರ್ತದೆ ಆ ಒಂದು ನರಕದ ಬಗ್ಗೆ ಅರಿತುಕೊಳ್ಳುವಂಥದ್ದು. ಆದರೆ ಆ ಒಂದು ಸಮಯದಲ್ಲಿ ತುಂಬ ಲೇಟಾಗಿ ಹೋಗಿರ್ಬೋದು. ಆದರೆ ಪ್ರಿಯ ವೀಕ್ಷಕ, ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ, ಇದೊಂದು ಸಮಯವಾಗಿದೆ, ನೀವು ಎಚ್ಚೆತ್ತುಕೊಳ್ಳಿ, ಪಾಪದಿಂದ ಹೊರಗೆ ಬನ್ನಿ, ಕ್ರಿಸ್ತನಿಗೋಸ್ಕರ ನಿಂತುಕೊಳ್ಳಿ. ದೇವರು ನಿಮ್ಮ ಕಾರ್ಯ ಮಾಡುವಂತ ಇದ್ದೇನೆ. ಹೌದು ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದದಾಯಕವಾಗಿ ಎನಿಸ್ತೇನೆ. ಇಲ್ಲಿವರೆಗೆ ಬಂದು ಪಾಪದ ವಿಷಯ ಬಗ್ಗೆ ಅನೇಕ ರೀತಿಯಲ್ಲಿ, ಅನೇಕ ಒಂದು ಸತ್ಯವೇದದ ಆಧಾರದಲ್ಲಿ ನಮಗೆ ತಿಳಿಯಪಡಿಸಿರುವಂಥ ಪಾಸ್ಟರ್ ಐ ಡಿ ಪ್ರಸನ್ನ ಅವರಿಗೆ ನಿಮ್ಮೆಲ್ಲರ ಪರವಾಗಿಯೂ ಹಾಗೂ ನಮ್ಮ ಆಸಾ ಟಿವಿ ತಂಡದ ಪರವಾಗಿ ನಾವು ವಂದನೆ ತಿಳಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಪ್ರಿಯ ವೀಕ್ಷಕರೇ, ತಿರುಗೊಂದವಾದ ನಿಮಗೆ ಹೇಳ್ತೇನೆ, ಪಾಪ ಕೊಡುವಂಥ ಸಂಬಳ ಮರಣವಾಗಿದೆ. ದೇವರು ಕೊಡುವಂಥ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗುವುದಕ್ಕಾಗಿ ನಾವು ಆತ್ಮ ಮೇಲೆ ನಂಬಿಕೆ ಇಡುವ. ಮುಂದಿನ ಸಂಚಿಕೆಯಲ್ಲಿ ತಿರುಗೊಂದಾವತ್ತೆ ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.